ಸುಮಲತಾ ಸ್ಪರ್ಧೆ ಬಗ್ಗೆ ಮಾರ್ಮಿಕವಾಗಿ ನುಡಿದಿದ್ದಾರೆ ದೇವೇಗೌಡ. ಸ್ವಾಭಾವಿಕವಾಗಿ ಅವರು ಸ್ಪರ್ಧೆಗೆ ಅಪೇಕ್ಷೆ ಪಡೋದು ತಪ್ಪಲ್ಲ ಅಂತ ಮಂಗಳೂರಿನಲ್ಲಿ ಮಾತನಾಡಿದ ಜೆಡಿಎಸ್ ವರಿಷ್ಠ ದೇವೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಂಡ್ಯ ಮತ್ತು ಹಾಸನ ಮೊದಲಿಂದಲೂ ಜೆಡಿಎಸ್ ಕ್ಷೇತ್ರಗಳು, ಹೀಗಾಗಿ ಕಾಂಗ್ರೆಸ್ ಈ ವಿಚಾರದಲ್ಲಿ ನಿರ್ಧಾರಕ್ಕೆ ಬಂದಿಲ್ಲ. ವೀರಪ್ಪ ಮೊಯ್ಲಿಯವರ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಗ್ಗೆ ಕೂಡ ನಿರ್ಧಾರ ಆಗಿಲ್ಲ. ಈ ಹಿಂದೆ ಮೊಯ್ಲಿಯವರೇ ಜೆಡಿಎಸ್ಗೆ 10 ಸೀಟು ಕೊಡಿ ಅಂತ ಹೇಳಿದ್ರು, ಆದರೆ ಅವರ ಕ್ಷೇತ್ರ ಜೆಡಿಎಸ್ಗೆ ಕೊಡುವ ಬಗ್ಗೆ ನಿರ್ಧಾರ ಆಗಿಲ್ಲ ಅಂತ ಮಂಗಳೂರಲ್ಲಿ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ದೇವೇಗೌಡರು ಕೊಟ್ಟಿರುವಂತಹ ಹೇಳಿಕೆ, ಬೆಳಗಿನಿಂದಲೂ ಕೂಡ ಬರ್ತಿರುವ ಅವರ ಹೇಳಿಕೆ ನೋಡ್ತಾ ಹೋದ್ರೆ ಮಂಡ್ಯದ ಜನ ನಿಖಿಲ್ ಕುಮಾರಸ್ವಾಮಿನೇ ನಿಲ್ಬೇಕು ಅಂತ ಬಯಸ್ತಾ ಇದ್ದಾರೆ. ಆದ್ರೆ ನಿಖಿಲ್ ಮಾತ್ರ ಬೇಡ, 2 ವರ್ಷ ಬೇಡ ಅಂತ ಹೇಳ್ತಾ ಇದ್ದಾರೆ. ಆದರೆ ಜನ ತೀರಾ ಒತ್ತಾಯ ಮಾಡಿದ್ರೆ ನಾನೇ ನಿಲ್ಲು ಅಂತ ಹೇಳಿದ್ದೀನಿ ಅಂತ ಹೇಳಿಕೆಯನ್ನು ಕೊಟ್ಟರು. ಈಗ ಸುಮಲತಾ ಅಪೇಕ್ಷೆ ಪಡೆದ್ರಲ್ಲಿ ತಪ್ಪೇನಿಲ್ಲ. ಮಂಡ್ಯ ಮತ್ತು ಹಾಸನ ಜೆಡಿಎಸ್ ಕ್ಷೇತ್ರಗಳು, ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಗ್ಗೆಯೂ ಕೂಡ ನಿರ್ಧಾರ ಆಗಿಲ್ಲ ಅನ್ನುವಂಥ ಹೇಳಿಕೆಯನ್ನು ಇಲ್ಲಿ ದೇವೇಗೌಡರು ಕೊಟ್ಟಿರುವಂಥದ್ದು. ಒಟ್ಟಾರೆ ಜೆಡಿಎಸ್ ವರಿಷ್ಠ ದೇವೇಗೌಡರು, ಕುಮಾರಸ್ವಾಮಿ, ನಿಖಿಲ್ ಜೊತೆಗೆ ಉಳಿದಂಥ ಕೆಲವರು ಜೆಡಿಎಸ್ ನಾಯಕರುಗಳ ಮಾತುಗಳನ್ನು ನೋಡ್ತಾ ಇದ್ರೆ ನಿಖಿಲ್ ಕುಮಾರಸ್ವಾಮಿಯವರನ್ನ ಇವರು ಮಂಡ್ಯದಿಂದ ಲೋಕಸಭೆಗೆ ಸೆಟ್ ಮಾಡೋದ್ರಲ್ಲಿ ಬಹಳ ಸ್ಕೀಮ್ ಹಾಕ್ತಿರೋ ಥರ ಇಲ್ಲಿ ಮೇಲ್ನೋಟಕ್ಕೆ ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ಇದರಿಂದ ಏನಾಗುತ್ತೆ, ಸುಮಲತಾ ಅಂಬರೀಶ್ ಅವರ ಮುಂದಿನ ಹೆಜ್ಜೆ ಏನಾಗುತ್ತೆ ಅನ್ನೋದು ಕೂಡ ಬಹಳ ಕ್ಯೂರಿಯಾಸಿಟಿ ಮೂಡಿಸ್ತಾ ಇದೆ. ಅಪೇಕ್ಷೆ ಮಾಡೋದು ತಪ್ಪೇನಿಲ್ಲ, ಆದರೆ ಆ ಸೀಟು ಮೊದಲಿಂದ ಮಂಡ್ಯ ಮತ್ತು ಹಾಸನದಿಂದ ನಿನ್ನೆಯಿಂದ ಅಲ್ಲ, ಮೊದಲಿಂದಲೂ ಅದು ಜೆಡಿಎಸ್ನ ಒಂದು ಕ್ಷೇತ್ರಗಳು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಅದರಿಂದ ಬಹುಶಃ ಕಾಂಗ್ರೆಸ್ಸು ಆ ಹಿನ್ನೆಲೆಯಲ್ಲಿ ಅಪೇಕ್ಷೆ ಯಾರಿಗೆ ಬೇಕಾದ್ರೂ ಇರ್ಬೋದು, ಆ ವಿಷಯ ಬೇಕಾದ್ರೆ ತಪ್ಪು ಅಂತ ವಾದ ಮಾಡಲ್ಲ. ಅದರ ಅಂತಿಮ ತೀರ್ಮಾನ 2 ಕ್ಷೇತ್ರಗಳು ಜೆಡಿಎಸ್ಗೆ ಆತಂಕ ಇಲ್ಲ ಅಂತ ಕಾಣುತ್ತೆ. ಸ್ವಾಭಾವಿಕವಾಗಿ ಏನು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ನಿಖಿಲ್ ಹೆಸರು ಕೇಳಿ ಬರ್ತಾ ಇದೆ. ನಿಖಿಲ್ಗೆ ಆಸೆ ಇಲ್ಲದೆ ಇದ್ರೂ ಕೂಡ ಅಲ್ಲಿನ ಜನ ಬಹಳ ಕೇಳ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ದೇವೇಗೌಡರು ಹೇಳಿದ್ದಾರೆ. ಆದರೆ ನಿಖಿಲ್ 2 ವರ್ಷ ರಾಜಕೀಯಕ್ಕೆ ಬರಲ್ಲ ಅಂತ ಹೇಳ್ತಿದ್ದಾನೆ. ಆದರೆ ಜನರ ಒತ್ತಾಯ ಇದ್ರೆ ಚುನಾವಣೆಗೆ ನಿಲ್ಲುವಂತ ನಾನೇ ಹೇಳಿದ್ದೀನಿ ಅಂತ ದೇವೇಗೌಡರು ಹೇಳಿರುವಂಥದ್ದು. ಈ ಮೂಲಕ ಮೊಮ್ಮಗನನ್ನ ಮಂಡ್ಯದಲ್ಲಿ ಸೆಟಲ್ ಮಾಡೋಕೆ ದೇವೇಗೌಡರು ಸ್ಕೀಮ್ ಹಾಕಿರೋ ಥರ ಇಲ್ಲಿ ಕಾಣಿಸ್ತಾ ಇದೆ. ಟಿಕೆಟ್ ಯಾರಿಗೆ ಕೊಡೋದು ಬಿಡೋದು ತೀರ್ಮಾನ ಮಾಡಿಲ್ಲ. ನಿಖಿಲ್ ಈಸ್ ಆಲ್ಸೋ ಒನ್ ಆಫ್ ದಿ ಆಸ್ಪಿರೆಂಟ್ ಮಂಡ್ಯದಲ್ಲಿ. ಅದು ಅವರಾಗಿ ನಿಲ್ಲಬೇಕು ಅಂತ ಹೇಳಲಿಲ್ಲ. ಅಲ್ಲಿ ಜನ ನಾವೀಗ ಶಿವರಾಮೇಗೌಡರಿಗೆ ಗೆಲ್ಲಿಸಿದ್ದಾರೆ ಈ 4-5 ತಿಂಗಳು. ಆದರೆ ಅಲ್ಲಿ ಮಹಾಜನತೆ ನಿಖಿಲ್ ಅವರಿಗೆ ಎಲೆಕ್ಷನ್ ಟೈಮಲ್ಲೂ ಕ್ಯಾಂಪೇನ್ ಮಾಡಿಸಿದ್ದಾರೆ. ನೀವು ಬದಲಾಗಬೇಕು, ನೀವು ನಿಲ್ಲಬೇಕು ಅಂತ ಹೇಳಿ. ಅವರು ಇನ್ನೂ 1-2 ವರ್ಷ ನಿಲ್ಲೋದಕ್ಕೆ ರಾಜಕೀಯ ಬರೋಕ್ಕೆ ಇಷ್ಟ ಇದ್ದಿಲ್ಲ. ಸ್ವಲ್ಪ ಹೆಚ್ಚು ಯುವಕರುಗಳೆಲ್ಲ ಈ ಫಿಲಮ್ ಫೀಲ್ಡಲ್ಲಿ ಗ್ಲಾಮರ್ ಇರುತ್ತಲ್ಲ, ಬಂದವ್ರ ಮೇಲೆ ಒತ್ತಾಯ ಮಾಡಿದ್ದಾರೆ. ನಾನು ನಿಂತ್ಕೊಳ್ತೀನಿ ಅಂದರೆ ನಿಂತ್ಕೋಪ ಅಂತ ಹೇಳಿದ್ದು ನಿಜ. ಏಕೆಂದರೆ ನಮ್ಮ ತಾತ ಪ್ರಜ್ವಲ್ ಮೇಲೆ ಆಸಕ್ತಿ ಇದೆ, ನನ್ನ ಮೇಲೆ ಇಲ್ಲ ಅಂತ ಹೇಳಿ ಈ ಕೊನೆಯ ವಯಸ್ಸಿನಲ್ಲಿ ಯಾಕಪ್ಪ ಕೆಟ್ಟ ಸಿಗ್ತಾರೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್. ದೇವೇಗೌಡರ ಹೇಳಿಕೆ ನೋಡಿದ್ರೆ ಬಹಳ ಇಲ್ಲಿ ಆಶ್ಚರ್ಯ ಆಗುತ್ತೆ, ಜೊತೆಗೆ ನಗುನು ಬರುತ್ತೆ. ಇಲ್ಲಿ ಮಂಡ್ಯದ ಜನ ಕೇಳ್ತಾ ಇದ್ದಾರೆ, ಬಹಳ ಒತ್ತಾಯ ಮಾಡ್ತಿದ್ದಾರೆ. ನಿಖಿಲ್ಗೆ ಪಾಪ ಇಷ್ಟ ಇಲ್ಲ 2 ವರ್ಷ, ಆದರೆ ಜನ ತೀರಾ ಒತ್ತಾಯ ಮಾಡ್ತಿರೋದ್ರಿಂದ ನಾನೇ ನಿಲ್ಲು ಅಂತ ಹೇಳ್ತಾ ಇದ್ದೀನಿ ಅನ್ನೋ ಮಾತನ್ನ ದೇವೇಗೌಡರು ಹೇಳಿದ್ದಾರೆ. ಇಲ್ಲಿ ಪೃಥ್ವಿ, ಏನು ಹೇಳ್ತಿರ್ತಾವೆ ಇದಕ್ಕೆ?
ಅಮರ್ ಪ್ರಸಾದ್, ಖಂಡಿತವಾಗಿಯೂ ದೇವೇಗೌಡರು ಎಂತಹ ಒಂದು ಚತುರ ರಾಜಕಾರಣಿ ಮತ್ತೆ ಯಾವ ರೀತಿ ರಾಜಕೀಯ ಪಟ್ಟುಗಳನ್ನು ಹಾಕ್ತಾರೆ ಅನ್ನೋದಕ್ಕೆ ಈ ಒಂದು ಹೇಳಿಕೆ ಈಗ ಸಾಕ್ಷಿಯಾಗಿರುವಂತದ್ದು. ಯಾಕೆಂತ ಹೇಳಿದ್ರೆ ಈಗ ಚುನಾವಣೆ ಹತ್ರ ಬರ್ತಿದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯ ರಾಜಕೀಯ ಪಟ್ಟುಗಳನ್ನ ಇವರು ಹಾಕ್ತಾರೆ ಅನ್ನೋದು ಈ ಹೇಳಿಕೆಯನ್ನ ಕೇಳಿದ್ರೆ ನಮಗೆ ಗೊತ್ತಾಗುತ್ತೆ. ಇವತ್ತೇನ್ ಬೆಳಗ್ಗೆ ಪ್ರೆಸ್ ಮೀಟ್ ಮಾಡಿದಂತಹ ದೇವೇಗೌಡರು ಈ ಒಂದು ಬಾಣವನ್ನ ಬಿಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಏನು ಜಡಪಟಿ ನಡೀತಾ ಇದೆ ಅಂದ್ರೆ ಸುಮಲತಾ ಅವರಿಗೆ ಜೆಡಿಎಸ್ ಕೊಡ್ತು, ಕಾಂಗ್ರೆಸ್ ಕೊಡ್ತು, ಅವ್ರು ನಿಲ್ತಾರೋ ಇಲ್ವೋ, ಈ ಎಲ್ಲಾದ್ರ ಮಧ್ಯ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಅಲ್ಲಿ ಏನು ಕಂಟೆಸ್ಟ್ ಮಾಡೋದನ್ನ ಇವರು ಖಚಿತಪಡಿಸಿದ್ದಾರೆ. ಅಂದ್ರೆ ಇವರ ಪ್ರಕಾರ ಈಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ 2 ವರ್ಷ ರಾಜಕೀಯನೇ ಇಷ್ಟ ಇಲ್ಲ, ಅವರು ಸಿನಿಮಾ ರಂಗದಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಮತ್ತೆ ಅವರೇ ಖುದ್ದಾಗಿ 2 ವರ್ಷ ರಾಜಕೀಯಕ್ಕೆ ಬರೋದಿಲ್ಲ ಅಂತ ನನ್ನ ಹತ್ರ ಹೇಳಿದ್ರೆ. ಆದ್ರೆ ಮಂಡ್ಯ ಜನರ ಒತ್ತಾಯ ಇದೆ, ನಿಖಿಲ್ ಕುಮಾರಸ್ವಾಮಿನೇ ಇಲ್ಲಿ ನಿಲ್ಬೇಕು, ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಒತ್ತಾಯ ಇರೋದ್ರಿಂದ ಸೊ ನಾನು ಚುನಾವಣೆಗೆ ನಿಲ್ಲು ಅಂತ ಹೇಳಿದ್ದೇನೆ ಅನ್ನೋ ರೀತಿನಲ್ಲಿ ಈ ಒಂದು ಹೇಳಿಕೆ ಹೇಳೋದ್ರ ಮುಖಾಂತರ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಕ್ಯಾಂಡಿಡೇಟ್ ಆಗಿ ನಿಖಿಲ್ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡ್ತಾರೆ ಅನ್ನೋದನ್ನ ಇವರು ಮಾರ್ಮಿಕವಾಗಿ ಈಗ ಖಚಿತಪಡಿಸಿರುವಂತದ್ದು. ಮತ್ತೆ ಇಲ್ಲಿ ಸುಮಲತಾ ಅವರ ಸ್ಪರ್ಧೆಗೆ ಅವರ ಒಂದು ಕಂಟೆಸ್ಟ್ ಮಾಡ್ಲಿಕ್ಕೆ ಮತ್ತೆ ಅವರ ರಾಜಕೀಯ ಭವಿಷ್ಯ ಒಂದು ಡೋಲಾಯಮಾನ ಸ್ಥಿತಿಗೆ ತಂದಿಡುವ ಪ್ರಯತ್ನ ಇಲ್ಲಿ ನಡೆದಿರೋಂಥದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರ ಮತ್ತೆ ಹಾಸನ ಲೋಕಸಭಾ ಕ್ಷೇತ್ರ ಏನಿದೆ, 2 ಜೆಡಿಎಸ್ ಒಂದು ಪ್ರಾಬಲ್ಯ ಇರೋಂಥದ್ದು, ಜೆಡಿಎಸ್ ಭದ್ರಕೋಟೆ ಅಂತಾನೆ ಕೂಡ ಎಲ್ಲರೂ ಕರೆಯಲ್ಪಡ್ತದೆ ಮತ್ತೆ ಅದು ಸಾಬೀತು ಕೂಡ ಆಗಿರೋಂಥದ್ದು. ಸೊ ಈ 2 ಕ್ಷೇತ್ರಗಳಲ್ಲಿ ಯಾವ ರೀತಿ ಒಂದು ಚುನಾವಣಾ ಪಟ್ಟುಗಳು ಹಾಕ್ತಾರೆ ಅನ್ನೋದು ಇಲ್ಲಿ ಎಕ್ಸಾಂಪಲ್ ಇದು ಆಗಿದೆ. ಯಾಕೆಂತ ಹೇಳಿದ್ರೆ ಕುಟುಂಬ ರಾಜಕಾರಣಕ್ಕೆ ಇವರು ಒತ್ತು ನೀಡುತ್ತಾ ಇರೋಂಥದ್ದು. ಅಂದ್ರೆ ಪ್ರಮುಖವಾಗಿ ಜೆಡಿಎಸ್ ಹಾಸನ ಮತ್ತೆ ಮಂಡ್ಯದಲ್ಲಿ ಯಾರೇ ನಿಂತರೂ ಕೂಡ ಜೆಡಿಎಸ್ ಅಲ್ಲಿ ಗೆಲ್ತಾರೆ ಅನ್ನೋದು ಸಾಮಾನ್ಯವಾಗಿ ಗೊತ್ತಿರುವಂತ ವಿಚಾರ. ಸೊ ಈ ಸಂದರ್ಭದಲ್ಲಿ ತಮ್ಮ ಕುಟುಂಬದವರನ್ನೇ ಎಸ್ಟಾಬ್ಲಿಷ್ಮೆಂಟ್ ಮಾಡೋದಿಕ್ಕೆ ಈ 2 ಕ್ಷೇತ್ರಗಳನ್ನ ಇವರು ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದು ಸಾಮಾನ್ಯವಾಗಿತ್ತು. ಅದೇ ರೀತಿ ಈಗ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಈ ಒಂದು ಹೆಸರನ್ನ ಫೈನಲ್ ಮಾಡಿರೋಂಥದ್ದು. ಅಂದ್ರೆ ಈಗ ದೇವೇಗೌಡರ ಬಾಯಲ್ಲೇ ಈ ಮಾತು ಬಂದಿದೆ ಅಂತ ಹೇಳಿದ್ರೆ, ಅಂದ್ರೆ ಅವರ ಜನರು ಒತ್ತಾಯ ಮಾಡ್ತಾ ಇದ್ದಾರೆ, ಅದರಿಂದ ನಾನೇ ಚುನಾವಣೆಗೆ ನಿಲ್ಲು ಅಂತ ಹೇಳಿದ್ದೀನಿ ಅಂತ ಹೇಳಿದ್ರೆ ಅಲ್ಲಿಗೆ ಹೆಚ್ಚು ಕಡಿಮೆ ಈ ಒಂದು ನಿಖಿಲ್ ಕುಮಾರಸ್ವಾಮಿ ಅಲ್ಲಿಗೆ ನಿಲ್ಲೋದು ಕನ್ಫರ್ಮ್ ಆದಂತೆ. ಮತ್ತೆ ಇಲ್ಲಿ ಇವರು ಹೊರಗಡೆ ಏನೇ ಹೇಳಿದ್ರು ಕೂಡ ಅವರ ಕುಟುಂಬದ ಒಳಗಡೆ ಹಲವಾರು ಮಾತುಕತೆಗಳು ನಡೆದಿದೆ. ಯಾಕಂತ ಹೇಳಿದ್ರೆ ರೇವಣ್ಣ ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ಮತ್ತೆ ಅನಿತಾ ಕುಮಾರಸ್ವಾಮಿ ಮತ್ತೆ ರೇವಣ್ಣ ಅವರ ಪತ್ನಿ ಭವಾನಿ ಕೂಡ. ಸೊ ಇವರ ಎಲ್ಲರೂ ಕೂಡ ಇಂಟರ್ನಲ್ಲಿ ಅಲ್ಲಿ ಕಮ್ಯುನಿಕೇಶನ್ ನಡೆಯುತ್ತೆ. ಯಾಕಂತ ಹೇಳಿದ್ರೆ ಈ ಹಿಂದಿನಿಂದಲೂ ಕೂಡ ಅಂದ್ರೆ ಕಳೆದ 5 ವರ್ಷಗಳಿಂದ ಹಿಂದಿನಿಂದನೂ ಕೂಡ ಇಲ್ಲಿ ತಮ್ಮ ಮಕ್ಕಳನ್ನ ಅಂದ್ರೆ ಭವಾನಿ ರೇವಣ್ಣ ಅವರ ಮಗನನ್ನ ಇರ್ಬೋದು ಮತ್ತೆ ಈ ಕಡೆ ಅನಿತಾ ಕುಮಾರಸ್ವಾಮಿ ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿಯನ್ನ ಕಣಕ್ಕಿಳಿಸ್ಲಿಕ್ಕೆ ಯಾವ್ಯಾವ ರೀತಿ ಒಳಗಡೆನೆ ಒಂದು ಸಂಘರ್ಷಗಳು ಉಂಟಾಗಿದ್ದು ಅನ್ನೋದು ಕೂಡ ಕಳೆದ 5 ವರ್ಷಗಳ ಹಿಂದೆ ಕೂಡ ನಾವು ನೋಡಿದ್ವು. ಸೊ ಈ ಒಂದು ಎಲ್ಲ ಒತ್ತಡಗಳು ಕೂಡ ಈಗ ದೇವೇಗೌಡರ ಮೇಲಿದೆ. ಯಾಕೆಂತ ಹೇಳಿದ್ರೆ ಅವರು ಒಂದು ಕಡೆ ಕುಟುಂಬವನ್ನು ಕೂಡ ಎದುರಾಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಅಲ್ಲೂ ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಸೊ ಕುಟುಂಬವನ್ನ ಕೂಡ ಅಲ್ಲಿ ಸರಿಯಾಗಿ ಇಟ್ಕೊಂಡು ಮತ್ತೆ ತಮ್ಮ ಕುಟುಂಬ ರಾಜಕಾರಣವನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ ಮತ್ತೆ ಎಲ್ಲ ಈ ಒಂದು ಭದ್ರಕೋಟೆಗಳು ಏನಿದೆ ಜೆಡಿಎಸ್ ಭದ್ರಕೋಟೆ ಇಂತಹ ಕಡೆ ತಮ್ಮ ಕುಟುಂಬದವರನ್ನೇ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಕೂಡ ಅವರು ಪ್ರಯತ್ನವನ್ನ ಪಡ್ತಾ ಇದ್ರು. ಸೊ ಇದೆಲ್ಲ ಇನ್ನೊಮ್ಮೆ ಸಾಬೀತಾಗಿರೋಂಥದ್ದು. ಮತ್ತೆ ಈಗ ಸದ್ಯಕ್ಕೆ ಈ ಎಲ್ಲದ್ರ ನಡುವೆ ಈಗ ಸುಮಲತಾ ಅವರಿಗೆ ಹೆಚ್ಚು ಒಂದು ಆತಂಕ ಉಂಟಾಗಿರೋಂಥದ್ದು. ಯಾಕೆಂತ ಹೇಳಿದ್ರೆ ಅವರು ಕೂಡ ಈಗ ರಾಜಕೀಯ ಭವಿಷ್ಯವನ್ನ ಕಾಣ್ತಾ ಇದ್ದಂಥವ್ರು. ಸೊ ಅಂಬರೀಷ್ ಅವರ ನಿಧನದ ನಂತರ ಸುಮಲತಾ ಅವರು ರಾಜಕೀಯದಲ್ಲಿ ತೊಡಗಿಸ್ಕೊಂಡು ಏನಾದ್ರೂ ಒಂದು ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟಂತವ್ರು. ಸೊ ಇಲ್ಲಿ ಈ ಒಂದು ನಿರ್ಧಾರ ಅವರ ಒಂದು ಭವಿಷ್ಯಕ್ಕೆ ಒಂದು ದೋಲಾಯಮಾನ ಸ್ಥಿತಿಯ ತಂದೋಡಿದೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಈ ಎಲ್ಲಾ ಚಟುವಟಿಕೆಗಳು ಅಂದ್ರೆ ಈಗ ಅವರು ದೇವೇಗೌಡರು ಹೇಳಿದ್ರು ಅಂದ್ರೆ ನಾನು ಕಾಂಗ್ರೆಸ್ ಮತ್ತೆ ಏನು ಜೆಡಿಎಸ್ ಮೈತ್ರಿ ಸರ್ಕಾರ ಇರುವಾಗ ಈಗ ಲೋಕಸಭೆಗೆ ಹೋಗ್ತಾ ಇರೋಂಥದ್ದು. ಸೊ ಇಲ್ಲಿ ಸೀಟುಗಳು ಹೊಂದಾಣಿಕೆ ಆಗ್ಬೇಕು ಅಂತ ಹೇಳಿ ಏನು ಮಾತಾಡ್ಕೊಳ್ತಾ ಇದ್ರು. ಸೊ ಇಲ್ಲಿ 12 ಸೀಟುಗಳನ್ನ ಬಿಟ್ಕೊಡ್ಬೇಕು ಅಂತ ಅವರಿಗೆ ಹೇಳಿದ್ವಿ. ಆದ್ರೆ ಇದರಲ್ಲಿ ಸೌಹಾರ್ದವಾಸವಾಗಿ ನಾವು ಸಡಿಲ ಮಾಡ್ಲಿಕ್ಕೂ ರೆಡಿ ಇದೀವಿ ಅಂತ ಹೇಳಿದ್ರು. ಆದ್ರೆ ಈ ಎಲ್ಲಾ ವಿಚಾರಗಳ ಸಂಬಂಧ ಸಲುವಾಗಿ ಅಂದ್ರೆ ಹಾಸನ ಮತ್ತೆ ಮಂಡ್ಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೋಕಸಭಾ ಕ್ಷೇತ್ರಗಳಲ್ಲಿ ಇವ್ರು ಹೇಳಿದ್ದೆ ಫೈನಲ್ ಅನ್ನೋ ರೀತಿ ಈಗ ಆಗಿರೋಂಥದ್ದು. ಸದ್ಯಕ್ಕೆ ಈ ರಾಜಕೀಯ ಚಟುವಟಿಕೆಗಳು ಲೋಕಸಭೆ ಚುನಾವಣೆಯ ಈ ಒಂದು ಪ್ರಕ್ರಿಯೆಗಳು ಸೀಟ್ ಹಂಚಿಕೆ ವಿಚಾರಗಳಿರ್ಬೋದು. ಸೊ ಯಾವ ರೀತಿ ಮುಂದೆ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು. ಪೃಥ್ವಿ, ಇದು ಒಟ್ಟಿನಲ್ಲಿ ಮಂಡ್ಯಕ್ಕೆ ಸಂಬಂಧಪಟ್ಟಂತೆ ಆಗ್ತಿರುವಂತಹ ಒಂದಷ್ಟು ಬೆಳವಣಿಗೆಗಳು. ಸುಮಲತಾ ಅಂಬರೀಷ್ ಅವರು ಈ ಬಾರಿ ಸ್ಪರ್ಧೆ ಮಾಡಿಯೇ ತೀರ್ತೀನಿ ಅಂತ ಹೊರಟಿದ್ದಾರೆ. ಸ್ಪರ್ಧೆ ಮಾಡೋದು ಖಚಿತ ಅಂತ ಹೇಳಿ ಅವರು ಖಚಿತಪಡಿಸಿದ್ದಾರೆ. ಅದಕ್ಕೆ ಪೂರ್ವ ತಯಾರಿಯನ್ನು ಕೂಡ ಆರಂಭ ಮಾಡಿದ್ದಾರೆ. ಈ ರೀತಿ ಸುಮಲತಾ ಅಂಬರೀಷ್ ಅವರು ಹೆಜ್ಜೆ ಇಟ್ಟ ತಕ್ಷಣ ಮೊದಲು ಕಿರಿಕಿರಿ ಆಗಿದ್ದು JDSನ ನಾಯಕರುಗಳಿಗೆ. ಯಾಕಂತ ಹೇಳಿದ್ರೆ
ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅಲ್ಲಿಂದ ಕಂಪ್ಲೀಟ್ ಆಗಿ ರಾಜಕೀಯದಲ್ಲಿ ಅಲ್ಲಿಂದ ಸೆಟಲ್ ಮಾಡೋಕ್ಕೆ ಪ್ರಯತ್ನವನ್ನು ಶುರು ಮಾಡಿ ಆಗಿತ್ತು. ಕುಮಾರಸ್ವಾಮಿ ಅವರು, ದೇವೇಗೌಡರು, ನಿಖಿಲ್ ಎಲ್ಲರೂ ಕೂಡ ಈ ಸಡನ್ನಾಗಿ ಸುಮಲತಾ ಅವರ ಎಂಟ್ರಿಯಿಂದಾಗಿ ಒಂದು ರೀತಿ ಗಲಿಬಿಲಿ ಉಂಟಾಯಿತು ಇವರಿಗೆ. ಹೀಗಾಗಿ ಎಲ್ಲಿವರೆಗೂ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ತೀರಾ ಮಗನ ವಿಚಾರದಲ್ಲಿ ಭಾವೋದ್ವೇಗಕ್ಕೆ ಒಳಗಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅವರು ಸ್ಪರ್ಧೆ ಮಾಡಿಸ್ಬೇಕು ಅಂತ ಏನು ಬಯಸಿದ್ರು. ಇದರ ಪರಿಣಾಮ ಯಾವ ಮಟ್ಟಿಗೆ ಹೋದ್ರು ಅಂದರೆ ಕುಮಾರಸ್ವಾಮಿ ಅವರು ಅಂಬರೀಷ್ ಅವರ ಕೊಡುಗೆ ಏನು ಮಂಡ್ಯಕ್ಕೆ, ನಮ್ಮ ಪಕ್ಷವೇ ಜಾಸ್ತಿ ಕೊಡುಗೆಯನ್ನು ಕೊಟ್ಟಿದೆ ಅನ್ನುವಂಥ ಹೇಳಿಕೆ ಕೊಡೋದರ ಮಟ್ಟಿಗೂ ಕೂಡ ಅವರು ಮುಂದುವರೆದ್ರು ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ. ಈ ನಡುವೆ ದೇವೇಗೌಡರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಂಡ್ಯದಿಂದ ನಿಖಿಲ್ ಸ್ಪರ್ಧೆ ಮಾಡಬಹುದು, ಆತ ಕೂಡ ಒಬ್ಬ ಆಕಾಂಕ್ಷಿ ಅನ್ನುವಂಥ ಹೇಳಿಕೆಯನ್ನು ದೇವೇಗೌಡರು ನೀಡಿದ್ದು. ಮಂಡ್ಯದ ಜನ ಬಯಸ್ತಾ ಇದ್ದಾರೆ ಅಲ್ಲಿಂದ ಸ್ಪರ್ಧೆ ಮಾಡಬೇಕು ನಿಖಿಲ್ ಅನ್ನುವಂಥದ್ದನ್ನು ಮಂಡ್ಯದ ಜನ ಬಯಸ್ತಾ ಇದ್ದಾರೆ. ನಿಖಿಲ್ 2 ವರ್ಷ ಸ್ಪರ್ಧೆ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಜನ ತೀರಾ ಒತ್ತಾಯ ಮಾಡಿದ್ರೆ ನಿಲ್ಲುವಂತ ನಾನೇ ಹೇಳಿದ್ದೀನಿ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿದ್ದಾರೆ.